ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನು ರಿವರ್ ರಾಫ್ಟಿಂಗು ಕಾಳಿ ನದಿನಲ್ಲಿ ಮಾಡಿದ್ದೀನಿ, ದಾಂಡೇಲಿನಲ್ಲಿ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಇಲ್ಲಿ ನಾವು 9 ಕಿಲೋಮೀಟರ್ಸ್ ಹೋಗ್ತಾ ಇರೋದು. ಒಂದು ಆಲ್ಮೋಸ್ಟ್ ಒಂದು 1 ಅವರ್ ಇರುತ್ತೆ ರಿವರಲ್ಲಿ. ಸೊ ಗೋಪ್ರೋ ಯೂಸ್ ಮಾಡಿದ್ರೆ ರಿಸ್ಕು ಅಂತ ಹೇಳಿದ್ರು. ಪಾನಲ್ಲಿ ಬಿದ್ದೋದ್ರೆ ನಾವೇನು ಅದಕ್ಕೆ ಗ್ಯಾರಂಟಿ ಇಲ್ಲ ಅಂತಂದ್ರು. ಇಲ್ಲ, ನಾವೇ ರಿಸ್ಕ್ ತೊಗೊತೀವಿ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಗೋಪ್ರೋನಲ್ಲೇ ಎಲ್ಲ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀವಿ ಯಾವ ಥರ ಇತ್ತು ರಿವರ್ ರಾಫ್ಟಿಂಗ್ ಅಂತ. ಟೇಕಿಂಗ್ ಅ ರಿಸ್ಕ್ ಆಯಿತು ಇಷ್ಕೆ ಲೆಟ್ಸ್ ಗೋ. ರಾಫ್ಟಿಂಗಿಗೆ ಬರೋ ದಾರಿ ಸ್ಕೇರಿ ಆಗಿದೆ. ಅದು ಬೇರೆ ಸ್ಕೇರಿ ಕಾರಲ್ಲಿ ಕರ್ಕೊಂಡ್ಬರ್ತಾರೆ. ಕಿಡ್ನಾಪ್ ಕಾರು ಯಾವ್ದು ಹೇಳಿ, ಓಮ್ನಿ ಕಿಡ್ನಾಪ್ ಕಾರ್. ಗೈಸ್, ಇದೇ ರಿವರ್ ರಾಫ್ಟಿಂಗ್ ಪ್ಲೇಸು. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಪ್ರಾಬ್ಲಮ್ಮೋ ಇಲ್ಲ ಅಡ್ವಾಂಟೇಜೋ ಗೊತ್ತಿಲ್ಲ ನನಗೆ. ನಮಗೆ ರೋಪ್ ಕೊಡ್ತಾಯಿಲ್ಲ, ಅವರೇ ಮಾಡ್ತಾರೆ. ನಾವು ಜಸ್ಟ್ ರೋಪ್ ಇಟ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ನಮ್ಮ ರಾಫ್ಟ್ನ ಇಳಿಸ್ತಾ ಇದ್ದಾರೆ. ಅರ್ಚನಾ ರೆಡಿ ಇದ್ದಾಳೆ, ಲೈಫ್ ಜಾಕೆಟ್ ಹಾಕ್ಕೊಂಡು. ನಾನು ರೆಡಿ. ಸೊ ಲೆಟ್ಸ್ ಗೋ. ಗೈಸ್, ಕಾಮಿಡಿ ಏನು ಅಂದರೆ, ಸ್ಟಾರ್ಟಿಂಗಲ್ಲಿ ವೀಡಿಯೋ ಆನ್ ಆಗಿದೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ, ವೀಡಿಯೋನೇ ಆನ್ ಆಗಿಲ್ಲ. ಬಟ್ ಚೆನ್ನಾಗಿತ್ತು. ಫುಲ್ ಐಸ್ ವಾಟ್ರು, ಕೋಲ್ಡ್ ವಾಟ್ರು. ಈ ಐಸ್ ವಾಟ್ರು ತಲೆ ಮೇಲೆ ಸುರಿದ ಐಸ್ ಬಕೆಟ್ ಚಾಲೆಂಜು ಆ ಥರ ಕುಂಡಿ ಮೇಲೆಲ್ಲ ಆಗ್ತದೆ. ಅಲ್ಲಿ ಜಂಪ್ ಆದಾಗ ಕುಂಡಿ ಮೇಲೆ ಬೀಳ್ತಾ ಇದೆ, ಚುರು 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 ಅಂತ. ಅರ್ಚನೆ ಹೆಂಗಿದೆ? ಎಲ್ಲ ಕಡೆಯಿಂದನೂ ಪದಗಳು ಆಡ್ತಾ ಇದ್ದೀನಿ. ಕೈಯೆಲ್ಲ ನನಗೆ ಎಲ್ಲ ಕಡೆ ಗೂಸು. ನೆಕ್ಸ್ಟ್ ಐ ಸ್ಟಾರ್ಟ್ ಶಿವರಿಂಗ್. ಇವಾಗ ನೆಕ್ಸ್ಟ್ ನಿನಗೆ ಉಸ್ಕೋ ಭಿ ಲಗಾನ ಪಾನಿ, ಥಂಡಾ ಪಾನಿ. ನೋ, ನಾವು ಗೊತ್ತಲ್ಲ, ನಾವು ಯಾವುದಕ್ಕೂ ನಾವು ಒಂಥರ ಮಣ್ಣಿನ ಮಗ, ಯಾವುದಕ್ಕೂ ನಾವು ಜಗಲ್ಲ. ಹುಡುಗ ಕೇಳ್ತಾನೆ ಹುಡುಗಿ ಮಾತು. ಇವಾಗ ನೋಡಿ ಅಲ್ಲಿ ಬರ್ತದೆ, ಇವಾಗ ನೋಡಿ ಏನಿಲ್ಲ, ನನ್ನ ಹತ್ರ ಬರಲ್ಲ ಅಂತ. ಓ ಅಲ್ಲೋಡಲ್ಲಿ ಅಪ್ಪ ಕಾಯ್ತಾ ಇದೆ ಅಲ್ಲಿ. ಓ ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಇಲ್ಲ ನೋಡಿ ಇಲ್ಲಿ ಮಾತಾಡ್ಸ್ಬಿಡ ತಾಳೆ ಒಂದ್ ಸೆಕೆಂಡ್. ಅಣ್ಣ ಬಾಯಿಗೆ ಬಂದಿತ್ತಲ್ಲಿ ಆ ರೈಟ್ ಸಕ್ಕರಾಗಿತ್ತು. ಓ ಮಾಮ ಇಟ್ಕೊ. ಇವರು ಆ್ಯಕ್ಚುಲಿ ಒಂದು ಆಫರ್ ಕೊಟ್ಟರು. ಏನು ಅಂದರೆ, ತಣ್ಣಗೆ ಕೊರಿತಾ ಇದೆ ಆಯಿತಾ, -ಡಿಗ್ರಿನಲ್ಲಿ ಇದೆ ಅನ್ಸುತ್ತಿದ್ದು ನೀರು. ಸೊ ಅಂಥ ನೀರಲ್ಲಿ ಸೇವ್ ಮಾಡ್ತೀರಾ ಅಂತ ಕೇಳಿ ಈ ಥರ ಆಫರು ನಾವು ರಿಜೆಕ್ಟ್ ಮಾಡಿದ್ವಿ. No, you can still have. I can talk to him. ಇವಾಗ ನೀನು ಸುಮ್ಮನೆ ಅಂತ ನಾನು ಹೇಳಿದೆ. ನೀನು ಬಂದರೆ ನಾನು ಬರ್ತೀನಿ. ಇಲ್ಲ, ನಾನು ಬರಲ್ಲ. ಯಾಕೆ ಬರಲ್ಲ? ಬರಲ್ಲನಾ? ಇವಾಗಲೇ ಎಲ್ಲ ಕಡೆಯಿಂದ ನಂಬಗಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಆ ನೀರಲ್ಲಿ ಇಳಿದ್ರೆ ಐ ಆಮ್ ಡೆಡ್. ಆಮೇಲೆ ಸಿಗೋಣ. ಇನ್ನೇನು ಅಲ್ಲಿ ಎಂಟು ಆಗ್ತಾ ಬರ್ತಾ ಇದೆ. ಅದೇ ಪ್ಲೇಸು ಗ್ರೀನ್ ಕಲರ್ ಅಡ್ಡ ಥರ ಕಾಣಿಸ್ತಿದೆಯಲ್ಲ, ಅಲ್ಲೇ ಎಂಟು. ಸೊ ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ. ಸಿ ಯು ಆ್ಯಂಡ್ ಬಾಯ್. ಊಟಕ್ಕೆ ಬಂದಿದ್ದೀವಿ.
ಇಲ್ಲಿ ಲೋಕಲ್ ಫುಡ್ ತಿನ್ನೋಣ ಅಂದ್ಬಿಟ್ಟು ಮೋಮೋಸ್ ಆರ್ಡ್ರ್ ಮಾಡಿದ್ದೀವಿ, ತುಂಬ ಫೇಮಸ್ ಅಂತೆ. ತುಪ್ಕ ಕೇಳಿದ್ವಿ. ಆ್ಯಕ್ಚುಲಿ ತುಪ್ಕ ಬಂದುಬಿಟ್ಟು ಒಂದು ನೇಪಾಳಿ ಡಿಶ್ ಅದು. ಸೊ ಅದು ಸೂಪ್ ಥರ ಇರುತ್ತೆ, ನೂಡಲ್ಸ್ ಇರುತ್ತೆ ಅದರಲ್ಲೆಲ್ಲ. ಸೊ ಅದಿಲ್ಲ ಅಂತೆ. ಆಮೇಲೆ ಚೌಮೀನ್ ತುಂಬ ಫೇಮಸ್ ಇಲ್ಲಿ. ಮತ್ತು ಚಾಪ್ಸಿ ಹೇಳಿದ್ದೀವಿ. ಸೊ ಎಲ್ಲ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೂಪ್ ಕೂಡ ಹೇಳಿದ್ದೀವಿ. ಹೊಟ್ಟೆ ಅಂತೂ ತುಂಬ ಹಶ್ವಾಗ್ತಾಯಿದೆ. ನಾವು ಏನು ರಾಫ್ಟಿಂಗಲ್ಲಿ ಮಾಡಲಿಲ್ಲ ಅಂದ್ರೂ ಅಲ್ಲಿ ತನಕ ನೀರಲ್ಲಿ ಹೋದ್ವಲ್ಲ, ನೀರೆಲ್ಲ ಮೈ ಮೇಲೆ ಎಗ್ರುತ್ತಲ್ಲ, ಐಸ್ ವಾಟರ್ಗೆ ಫುಲ್ಲು ಹೊಟ್ಟೆ ಹಶ್ವಾಗ್ತಾಯಿದೆ. ಅವೆಲ್ಲ ಆಯಿತು, ಟೈಮ್ ಎಷ್ಟು 4:30 ಆಯಿತು. ನಾವು ಬೆಳಗ್ಗೆ ತಿಂದಿದ್ದು 9 ಗಂಟೆಲಿ ತಿಂದಿದ್ದು. ಸೊ ಆಬ್ವಿಯಸ್ಲಿ ಹೊಟ್ಟೆ ಹಶ್ವಾಗ್ತಾಯಿದೆ. ಬಂದಾದಮೇಲೆ ಎಲ್ಲ ರಿವ್ಯೂ ಹಾಕ್ಬಿಟ್ಟು ತೋರಿಸ್ತೀನಿ. ಬಾಯ್. ವ್ಯೂ ನೋಡಿ ಗೈಸ್, ಮ್ಯಾಂಚೋ ಸೂಪ್ ಬಂದಿದೆ, ಫುಲ್ಲು ತಿಕ್ಕಾಗಿದೆ. ಕುಡಿದ್ಬಿಟ್ಟು ನೋಡೋಣ. ಗಂಟಲು ನೋವಿರೋದಕ್ಕೂ ಖಾರ ತಾಗ್ತಾಯಿದೆ, ಸಕ್ಕತ್ತಾಗಿದೆ, ಬಿಸಿ ಬಿಸಿಯಾಗಿ ಸೂಪರಾಗಿದೆ, ತಿಕ್ಕಾಗಿ ಸೂಪರಾಗಿದೆ. ಗೈಸ್, ವೆಜ್ ಚಾಪ್ಸಿ ಬಂದಿದೆ. ಇದೊಂದು ಸ್ವಲ್ಪ ಸ್ಪೈಸಿ ಇರುತ್ತೆ, ಎಲ್ಲ ಥರ ಫ್ಲೇವರ್ಸು ಸಿಗುತ್ತೆ. ಸೊ ತಗೊಂಡು ಕೆಳಗಡೆ ಕ್ರಿಸ್ಪಿ ನೂಡಲ್ಸ್ ಹಾಕಿರ್ತಾರೆ. ಸೊ ಅದ್ರ ಜೊತೆ ತೊಗೊಂಡು ತಿನ್ನಬೇಕು, ವೆಜಿಟೇಬಲ್ಸ್ ಎಲ್ಲ ಜೊತೆ ಸೇರಿಸಿ. ಫುಲ್ ಸಾಸಿಯಾಗಿ, ಸಾಸು ಪರ್ಫೆಕ್ಟಾಗಿದೆ. ಯಾವುದೇ ಥರ ಉಪ್ಪು ಅಥವಾ ಸ್ವೀಟು ಏನೂ ಜಾಸ್ತಿ ಇಲ್ಲ, ಖಾರನೂ ಜಾಸ್ತಿ ಇಲ್ಲ, ಕರೆಕ್ಟಾಗಿದೆ. ಆಯಿತು ಚಾಪ್ಸಿ. ಇದೆಲ್ಲ ಇಲ್ಲಿ ಲೋಕಲ್ ಫುಡ್ಡು. ಮೋಮೋಸ್ ಕೂಡ ಬಂದಿದೆ. ಸೊ ಮೋಮೋಸ್ ಕೂಡ ಟ್ರೈ ಮಾಡೋಣ. ಮೋಮೋಸ್ಗೆ ಚಿಲ್ಲಿ ಆಯಿಲ್ ಕೊಟ್ಟಿದ್ದಾರೆ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಡಿಪ್ ಮಾಡಿಬಿಟ್ಟು, ಸ್ವಲ್ಪ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ, ನನಗೆ ಸ್ಪೈಸಿ ಇಷ್ಟ, ಸ್ವಲ್ಪ ಚಿಲ್ಲಿ ಆಯಿಲಲ್ಲೂ ಡಿಪ್ ಮಾಡಿ. ವಾವ್, ಸ್ಟಫಿಂಗಲ್ಲಂತೂ ಫುಲ್ಲು ಪವರ್ ಇದೆ. ಖಾರ ಹಂಗೆ ಸಕ್ಕರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಟಫಿಂಗು ತುಂಬ ಚೆನ್ನಾಗಿದೆ. ಚಿಕನ್ ಮೋಮೋಸ್ ಇದು. ಐ ಲೈಕ್ ಇಟ್ ಅ ಲಾಟ್. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಸ್ಟ್. ಸಕ್ಕತ್ತಾಗಿದೆ ಮೋಮೋಸು. ಒಂದೊಂದು ಮೋಮೋ ಎಷ್ಟು ದಪ್ಪ ಇದೆ ನೋಡಿ. ನಮ್ಮ ಬೆಂಗಳೂರು ಚಿಕ್ಕ ಸಿಗುತ್ತೆ, ಬಟ್ ಇಲ್ಲಿ ದಪ್ಪ ಇದೆ, ಸಕ್ಕತ್ತಾಗಿದೆ. ಊಟ ಆಯಿತು. ಇಲ್ಲೊಂದು ಸ್ಮಾಲ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊಟ ತುಂಬ ಚೆನ್ನಾಗಿತ್ತು. ಮೋಮೋಸು, ಅದು ಕೊಟ್ಟಿದ್ದು ಚಟ್ನಿ, ಚಿಲ್ಲಿ ಆಯಿಲು, ಆ್ಯಕ್ಚುಲಿ ಸ್ವೀಟ್ ಚಿಲ್ಲಿ ಆಯಿಲ್ ಅಂತೆ, ತುಂಬ ಚೆನ್ನಾಗಿತ್ತು. ಚಾಪ್ಸಿ ಎಲ್ಲ ಚೆನ್ನಾಗಿತ್ತು. ಸೊ ಆ ಥರ ನಿಮಗೆ ಇಲ್ಲಿ ಕುಲ್ಲುನಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರೂ ನಿಮ್ಗೆ ಆ ಥರ ಸಿಗತ್ತೆ. ಸೊ ನಾವು ಹೋಗಿದ್ದು KMDH ಅಂತನೋ ಏನೋ. ಸೊ ಚೆನ್ನಾಗಿತ್ತು. ಎಲ್ಲ ಜಾಸ್ತಿ ಕಾರಲ್ಲೇ ನಿಲ್ಲಿಸಿದ್ರು. ನಾವು ಕೂಡ ಕುರಿಗಳ ಥರ ಅಲ್ಲೇ ಹೋದ್ವಿ, ಬಟ್ ಕುರಿ ಆಗಲಿಲ್ಲ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಈಗ ನಾವು ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ ಹತ್ರ ತೋರಿಸಿ, ಆಮೇಲೆ ವಾಟರ್ ಫಾಲ್ಸ್ ವ್ಯೂ ನೋಡಿ. ಇಲ್ಲಿ ಮಹಾದೇವಿ ತೀರ್ಥ ಅಂತ ಒಂದು ಟೆಂಪಲ್ ಇದೆ. ಸೊ ಆ ಟೆಂಪಲಿಗೆ ಬಂದಿದ್ದೀವಿ. ನಾವು ಅವ್ನಿಗೆ ಕರ್ಕೊಂಡು ಹೋಗೋ ಅಂತ ಹೇಳಿದ್ದು ಸಾಡಾಬಾಯಿ ಗೋಂಪಾ ಅಂತ, ಟಿಬೆಟಿಯನ್ ಟೆಂಪಲ್ಲು. ಇವನು ಹಿಂದೂ ಟೆಂಪಲಿಗೆ ಕರ್ಕೊಂಡ್ಬಂದಿ ಅಂತ. ಏನೋ ಒಟ್ನಲ್ಲಿ ಹೋಗೋಣ ಬನ್ನಿ ಈಗ ಸದ್ಯಕ್ಕೆ. ನಾವು ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಎಂಟ್ರಾಗಿಂತ ಮುಂಚೆ ಅರ್ಚನಾ ಹೇಳಿದ್ಲು, ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಲ್ಲ, ಹೆಂಗೆ ಹೋಗೋದು ಅಂತ. ಅದಕ್ಕೆ ವಾಪಸ್ ಬಂದ್ಬಿಟ್ಟು, ಸೊ ಅಲ್ಲಿಂದ ಡೈರೆಕ್ಟಾಗಿ ವಿ ಆರ್ ಗೋಯಿಂಗ್ ಟು ವಾಟರ್ ಫಾಲ್ಸ್. ಸೊ ವಾಟರ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಸೀನ್ರಿ ಮಾತ್ರ ಸೂಪರ್ ಆಗಿದೆ. ಸನ್ಸೆಟ್ ಆಗ್ತಾಯಿದೆ. ಸ್ನೋ ಇರೋ ಹಿಮಾಲಯನ್ ಇದು ಮೌಂಟೇನ್ ಹತ್ರನೇ ಸನ್ಸೆಟ್ ಆಗ್ತಾಯಿದೆ. ಫುಲ್ ಮೇಲೆ ಹತ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಸ್ನೋ ಇರೋ ಮೌಂಟೇನ್ಸ್ ಎಲ್ಲ. ಗೈಸ್, ವಾಟರ್ ಫಾಲ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಈಸಿಯಾಗೇ ಇದೆ ಟ್ರೆಕ್ಕು.
ಚಳಿ ಸಿಕ್ಕಾಬಡೆ ಚಳಿ ಇದೆ. ನಾವು ಜಾಕೆಟ್ನ ಕಾರಲ್ಲೇ ಮರ್ತ್ಬಿಟ್ವಿ. ಸೊ ಸಿಕ್ಕಾಬಡೆ ಚಳಿ ಇದೆ. ಸೊ ಜಾಕೆಟ್ ಹಾಕೊಂಬರೋದು ಮರಿಬೇಡಿ. ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿ ಇದೆ. ಅಲ್ಲಿ ಹಿಂದ್ಗಡೆ ಆ ಬಂಡೆ ಹಿಂದ್ಗಡೆ ಇದೆ ವಾಟ್ರು, ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಬ್ರಿಡ್ಜ್ ಹೆಂಗೆ ಮಾಡಿದ್ದಾರೆ. ಸೊ ಇಷ್ಟೇ ವಾಟರ್ ಫಾಲ್ ಇರೋದು. ಸೊ ಚೆನ್ನಾಗಿದೆ, ಬಟ್ ತುಂಬ ಕೋಲ್ಡ್ ಇದೆ. ಐ ಥಿಂಕ್ ಮಧ್ಯಾಹ್ನ ಹೊತ್ತು ಬರಂದರೆ ಒಂದು ಸ್ವಲ್ಪ ಆಟ ಆಡ್ಬೋದು ಅಂತ ಅನಿಸುತ್ತೆ. ಅಲ್ಲವರು ಬೆಂಕಿ ಹಾಕ್ತಿದ್ದಾರೆ, ಒಂದು ಕೆಫೆ ಥರ ಇಟ್ಟಿದ್ದಾರೆ ಚಿಕ್ಕದಾಗಿ. ಏನಾದರೂ ಫುಡ್ ಐಟಮ್ಸ್ ಏನಾದರೂ ತಿನ್ನೋಕ್ಕೆ ಸಿಗ್ಬೋದು, ನೋಡೋಣ. ಇಲ್ಲಿ ಬೆಂಕಿ ಹಾಕಿದ್ದಾರೆ, ಸ್ವಲ್ಪ ಬೆಂಕಿ ಕಾಯಿಸ್ಕೊತೀವಿ. ಸಿಕ್ಕಾಬಡೆ ಚಳಿ ಇದೆ. ಅದು ಆಮೇಲೆ ವಾಪಸ್ ಹೋಗೇ ಬರ್ತಾ ಇದ್ದಾರೆ. ಅದು ನೀರಾಗಿತ್ತಲ್ಲ ಅಲ್ಲಿ ರಾಫ್ಟಿಂಗ್ದು, ಅದ್ರದ್ದೆಲ್ಲ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದು ಬಿಸಿಗೆ ಹೋಗ್ತಾ ಇದೆ. ಎಷ್ಟು ಬರ್ತಾರೆ ನೋಡೋದು. ಬಂತಾ ಮಾಡಿ ಊಸ್ಬಿಡ್ತಾವೆ. ಚೀಚಿ ಮೋಮೋಸ್ ಬಂದಿದೆ. 6, 5, 12 ಮೋಮೋಸ್ ಕೊಟ್ಟಿದ್ದಾರೆ. ಅಪ್ಪ ನನ್ನ ಕೈಲಂತೂ ಆಗಲ್ಲ. ನೋಡೋಣ, ಚೆನ್ನಾಗಿರ್ಬೋದು. ಬಿಸಿ ಬಿಸಿ ಇದಿದೆ, ಬಿಸಿ ಇದೆ, ಬಿಸಿ ಇದೆ, ಬಿಸಿ ಇದೆ. ತಿನ್ಬೋದು. ಸರಿ, ಮೋಮೋಸ್ ಎಲ್ಲ ತಿಂದ್ವಿ. ಇಟ್ ವಾಸ್ ಓಕೆ. ನಾವು ಅಲ್ಲಿ ತಿಂದಿದ್ದಷ್ಟು ವಾವ್ ಅನ್ನೋ ಥರ ಏನು ಇರಲಿಲ್ಲ. ಬಟ್ ಇಲ್ಲೇನೋ ಬಂದಿದ್ದೀವಿ, ಫಾಲ್ಸ್ ಪಕ್ಕ ಹಾಕ್ಕೊಂಡಿದ್ದಾರೆ. ವೋಕಲ್ ಫಾರ್ ಲೋಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಅವರು ನಮಗೆ ಹೆಲ್ಪ್ ಮಾಡಿದ್ರು ಅಂತ. ಸೊ ಬೆಂಕಿ ಹಾಕಿದ್ರಲ್ಲ, ಮತ್ತು ಬಿಸಿನೀರು ಕೊಟ್ಟರು, ಬಿಸಿನೀರು ಕಾಯಿಸ್ಕೊಟ್ರು. ಸೊ ಚಳಿ ಸ್ವಲ್ಪ ಕಡಿಮೆ ಆಯಿತು. ಹೌದು, ಚಳಿ ಫುಲ್ ಕಡಿಮೆ ಆಗೋಯ್ತಲ್ಲ. ಚಳಿ ಫುಲ್ ಕಡಿಮೆ ಆಗೋಯ್ತು ಇವಾಗ. ಅಷ್ಟು ಶಿವರಿಂಗ್ ಇಲ್ಲ, ಚಳಿ ಇಲ್ಲ. ಬಿಸಿ ಬಿಸಿ ಮೋಮೋಸ್ ತಿನ್ಕೊಂಡು ಕಡೆ ಹೋಗ್ತಾಯಿದ್ದೀವಿ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಸೊ ನಾಳೆ ಬೇರೆ ಬೇರೆ ಪ್ಲೇಸಸ್ ಮನೆಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಆ ವ್ಲಾಗಿಗೆ ವೆಯ್ಟ್ ಮಾಡಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಅರ್ಚನಾ, ಓಕ್ಕಿಂತ ಮುಂಚೆ ಒಂದು ಅಪ್ಡೇಟು. ಸೊ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ಅಂತ. ಸೊ ಹೊಸ ಚಾನಲ್ಲು ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಮುಂದಕ್ಕೆ ತನ್ನಿ. ಥ್ಯಾಂಕ್ ಯು ಆಲ್ ಸಪೋರ್ಟ್ ಮಾಡಿ.